ಯುವ ಚಿತ್ರದ ಯುವನನ್ನ ಕರೀಲ ಸ್ಟೇಜ್ ಮೇಲೆ. ಹೊಸಪೇಟೆ ರೆಡಿನಾ? ನೋಡಿ, ಒಂದ್ ಮಾತಿದೆ, ಎಷ್ಟೇ ದೊಡ್ಡ ಆಲದ ಮರದಿಂದ ಹುಟ್ಟಿದ ಸಸಿ ಆದ್ರೂ ಕೂಡ ಅದು ಒಂದು ಮರವಾಗಿ ಬೆಳಿಬೇಕಾದ್ರೆ ಮತ್ತೆ ಅದು ಮಣ್ಣಲ್ಲಿ ಅಡಗಿ ಮೊಳಕೆ ಒಡೆದು ಬಿಸಿಲು, ಮಳೆ, ಬಿರುಗಾಳಿ, ಚಳಿ ಎಲ್ಲವನ್ನ ಎದುರಿಸಿ ಗೆದ್ದು ಮತ್ತೆ ಅದೇ ಮಣ್ಣಲ್ಲಿ ಬೆಳೆದು ನಿಲ್ಲಬೇಕು. ಅದೇ ಮಣ್ಣಲ್ಲಿ ಬೆಳೆದು ನಿಲ್ಲೋದಕ್ಕೆ, ನಿಮ್ಮ ಮನಸ್ಸುಗಳನ್ನ ಗೆಲ್ಲೋದಕ್ಕೆ ಈಗ ಒಂದು ಹೊಸ ದೊಡ್ಡ ಮನೆಯ ಕುಡಿ ರೆಡಿ ಆಗಿದೆ. ಹೊಸಪೇಟೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನೀವ್ ರೆಡಿನಾ? ಓಕೆ, ಫಸ್ಟ್ ಟೈಮ್ ಹೊಸಪೇಟೆಯಲ್ಲಿ ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನ್ ಕರೆಯಲ್ಲ, ಇಲ್ಲಿನ ಪ್ರತಿಯೊಬ್ಬ ಪವರ್ ಸ್ಟಾರ್ ಅವ್ರನ್ನ ಕರೀತಾರೆ. ಇವತ್ತು ಪವರ್ ಸ್ಟಾರ್ ಮಗನನ್ನ ಪವರ್ ಸ್ಟಾರ್ ಅಭಿಮಾನಿಗಳು ಕರೀತಾರೆ. ಆರ್ ಯು ರೆಡಿ? ಹಂಗೆ ಇನ್ನೊಂಚೂರು ಸೌಂಡ್ ಜಾಸ್ತಿ ಬರಬೇಕು. ನಿಮಗಾಗಿ ಒಂದು ರಾಕಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತಹ ಯುವರಾಜ್ ಕುಮಾರ್ ಅವರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಸೊ ಯುವ ಚಿತ್ರದ ಮೂಲಕ 29ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ನಿಮ್ಮನ್ನ ರಂಸೋದಕ್ಕೆ ಯುವರಾಜ್ ಕುಮಾರ್ ಅವರು ಒಂದು ಗ್ರ್ಯಾಂಡ್ ಎಂಟ್ರಿ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಕನ್ನಡಿಗರು ಎಲ್ಲ ಪ್ರತಿಭೆಗಳನ್ನ ಬಹಳ ದೊಡ್ಡ ಹೃದಯದಿಂದ ಸ್ವೀಕಾರ ಮಾಡಿ ಅವರನ್ನ ಬೆಳೆಸಿದ್ದೀರಾ. ಯುವರಾಜ್ ಕುಮಾರ್ ಅವ್ರನ್ನು ಕೂಡ ಅದೇ ರೀತಿ ಬೆಳೆಸ್ತೀರಾ ಅನ್ನೋ ನಂಬಿಕೆಯೊಂದಿಗೆ ವೇದಿಕೆ ಮೇಲೆ ಬಂದ್ರು. ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಎಲ್ಲಿ ಒಂಚೂರು ವಿಸಿಲ್ ಗಿಸಿಲ್ ಹೊಡಿಬೇಕು ಅವ್ರಿಗೆ. ಹೆಂಗಿತ್ತು ಡಾನ್ಸ್? ಓಕೆ, ಈಗ ಅವ್ರ ಮಾತು ಕೇಳಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಾನು ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ದೀರಾ. ನಿಮ್ ಜೊತೆ ಮಾತಾಡೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ಮಾತಾಡ್ಸೋಣ. ಎಲ್ಲರೂ ಉಸಿರಿಡ್ಕೊಂಡು ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಿದ್ರು. ಅಷ್ಟು ಮಾಸಾಗಿ ಪರ್ಫಾರ್ಮ್ ಮಾಡಿದಿರ. ಯುವ ಹೊಸಪೇಟೆಯ ಅಪ್ಪು ಫ್ಯಾನ್ಸ್ಗೆ ಅಪ್ಪು ಮಗನಾಗಿ ಏನ್ ಹೇಳ್ತೀರಾ? ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ. ಸತ್ಯ ಗೊತ್ತಾ, ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ, ಯಾರು ಹೇಳ್ತಾರೆ ಅಪ್ಪು ಮಗ ಬಂದ, ಅಪ್ಪು ಮಗ ಬಂದ ಅಂತ. ನನಗೆ ಎಷ್ಟು ಸಂತೋಷ ಗೊತ್ತಾ ಅಂದರೆ, ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ, ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ, ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ, ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ಇನ್ನು ಮುಂದೆ ನೀವು ಹೆಂಗೆ ಹೇಳ್ತಿರೋ ಹಂಗೆ. ನಿಮ್ಗೆಲ್ರಿಗೂ ಅನಿಸ್ಬೋದು, ಸುಮಾರು ಜನ ಹೇಳ್ತಾರೆ ಏನು ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬ ಈಸಿ, ಅವ್ರಿಗೇನೋ ಸಿನಿಮಾ ಏನೋ ಯಾಕೆ ಓದ್ತಾರೆ, ಓದಬೇಕಾಗಿಲ್ಲ, ಸುಮ್ಮನೆ ಅವ್ರ ತಂದೆ ತಾಯಿ ಹೆಸರು ಹೇಳ್ಕೊಂಡ್ರೆ ಸಾಕು ಸಿನಿಮಾಗೆ ಬರ್ತಾರೆ ಅಂತ. ಆದರೆ ಅದು ಸುಲಭದ ಮಾತಲ್ಲ. ಸುಮಾರು ಚಿಕ್ಕ ವಯಸ್ಸಿಂದ ನನ್ನ ಕನಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ. ಚಿಕ್ಕ ವಯಸ್ಸಿಂದನೇ ಎಲ್ಲರೂ ಡಿಸೈಡ್ ಮಾಡಿಬಿಟ್ರು, ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು, ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು ಅಂತ. ನನಗನ್ಸೋದು, ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರೆ ಅಂದರೆ ನಾನೇನು ಮಾಡಲಿ, ನನ್ನ ಆಸೆ ಏನು? ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ, ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ, ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂದ್ಬಿಟ್ಟೆ. ಬಟ್ ನನ್ನ ಮನಸ್ಸಲ್ಲಿತ್ತು, ನಾನು ಬಿಡಲಿಲ್ಲ, ಹೇಳಿದೆ ಅಷ್ಟೇ, ನಾನು ಬಿಡಲಿಲ್ಲ. ನಾನು ಕಷ್ಟಪಟ್ಟೆ, ಪ್ರಾಕ್ಟೀಸ್ಗೆ ಹೋದೆ, ಕಲಿತೆ. ಯಾಕಂದರೆ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ ಅಲ್ವಾ? ನೀವು ಬಂದು ಕೇಳಲ್ವಾ? ನಿಮಗೆ ಹಕ್ಕಿಲ್ವಾ? ಇವತ್ತು ನಮ್ಮ ಇಡೀ ಮನೆ, ನಮ್ಮ ಇಡೀ ಕುಟುಂಬ ನಡೀತಿರೋದೇ ನಿಮ್ಮಿಂದ. ಇದು ಸತ್ಯವಾದ ಮಾತು. ನಿಮ್ಗೆಲ್ರಿಗೂ ಗೊತ್ತು, ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ, ನಮ್ಮ ಕೆಲಸ ಇರೋದೇ ಸಿನಿಮಾ. ನಿಮ್ನೆಲ್ಲರಿಗೂ ಸಂತೋಷ ಕೊಡೋದು, ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ. ಅದನ್ನೇ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ. ಇವತ್ತು ನಿಂತಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳ ಆಶೀರ್ವಾದದಿಂದ. ಸುಮಾರು ವರ್ಷ ಏನೋ ಟ್ರೈ ಮಾಡಿ ಯಾವುದೋ ಒಂದು ಸಿನಿಮಾ ಆಗಬೇಕಿದ್ದು, ಅದಾಗಲಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬ್ಯುಸಿ, ಯಾರ ಹತ್ರ ಹೋಗಲಿ, ಯಾರ ಹತ್ರ ಮಾತಾಡಲಿ. ಸುಮ್ಮನೆ ಕೂತಿದ್ದೆ, ಕಾಯ್ತಾ ಇದ್ದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ. ಯಾರೂ ಅಂದ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ, ಆದರೆ ನಿಜ. ಸಮಯ ಬಂತು. ನಮ್ಮ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ವಿಜಯ್ ಸರ್ಗೆ,
ನೀನು ಗುರು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ, ಸರ್ ನೀವೇ ಗುರುನ್ ಲಾಂಚ್ ಮಾಡಬೇಕು ಅಂತ. ಅಂದರೆ ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತು, ನೀವು ಇಲ್ಲಿರೋರು ಎಷ್ಟೊಂದು ಜನ ಸಂತೋಷ್ ಸರ್ಗೆ ಮುಂಚೆನೇ ಹೇಳಿದ್ದೀರಾ ಯುವ ಸಿನಿಮಾ ಮಾಡಿ ಅಂತ. ನನಗೆ ಗೊತ್ತು. ಅಂದರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ. ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ, ನೀವೇ ಕರ್ಕೊಂಬಂದಿದ್ದೀರಾ, ನೀವೇ ಅಲ್ಲಿ ನಿಲ್ಸಿದ್ದೀರಾ. ಇಲ್ಲಿಂದ ನೀವು ಹೆಂಗೆ ಕಟ್ಕೊಂಡು ಹೋಗ್ತೀರೋ ಅದು ನಿಮಗೆ ಬಿಟ್ಟಿರೋದು. ಅಂದರೆ ಯಾವುದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದರು. ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ನಿಮಗೆ ಗೊತ್ತು. ರಾಜ್ಕುಮಾರ ಮಾಡಿದ್ದಾರೆ, ಎಲ್ಲರೂ ನೋಡಿಲ್ವಾ? KGF, ಕಾಂತಾರ ಎಲ್ಲ ಮಾಡಿದ್ದಾರೆ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದು, ಅಂದರೆ ನನಗೆ ಸಿಕ್ಕಿ ನನಗೊಂದು ಅವಕಾಶ ಸಿಕ್ತು. ವಿಜಯ್ ಸರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾವತ್ತಿದ್ರೂ ಎಲ್ಲ ವಿಷಯಕ್ಕೂ ಜೊತೆ ನಿಂತಿದ್ದಾರೆ. ಸೊ ಇಲ್ಲಿಂದನೇ ನಿಮ್ಮೆಲ್ಲರ ಮುಖಾಂತರಗೆ ಅವ್ರು ಜಾಸ್ತಿ ಎಲ್ಲೂ ಆಚೆ ಬರಲ್ಲ, ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ವಿಜಯ್ ಸರ್, ಆಮೇಲೆ ಇಡೀ ಹೊಂಬಾಳೆ ತಂಡಕ್ಕೆ, ನಮ್ಮ ಚೆಲುವೇಗೌಡರಾಗಲಿ, ಯಶವಂತಣ್ಣ ಆಗಲಿ, ಆನಂದಣ್ಣ ಆಗಲಿ, ಚಂದ್ರಣ್ಣ ಆಗಲಿ, ಪ್ರತಿಯೊಬ್ಬರು ಹಿಂದೆ ನಿಂತ್ಕೊಂಡು ಇವತ್ತಿದ್ನೆಲ್ಲ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಸಿನಿಮಾಲ್ಲಿ ಸಾಕಷ್ಟು ಜನ ಕಲಾವಿದರು ನಟಿಸಿದ್ದಾರೆ. ಅಚ್ಯುತ್ ಕುಮಾರ್ ಸರು, ಸುಧಾರಾಣಿ ಮ್ಯಾಮು, ಹಿತಾ ಅವರು, ಗಿರಿರಾಜ್ ಅವರು. ಹೇಳ್ತೀನಪ್ಪ, ಒಂಚೂರು ಮಾತಾಡಬೇಡವಾ? ನಿಲ್ಸ್ಬಿಡ್ಲಾ? ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲಾ? ನೀವು ಬೇಡ ಅನ್ನಿ, ಇವಾಗಲೇ ನಿಲ್ಸ್ತೀನಿ, ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ. ಒಂಚೂರು ಏನೋ ಒಂಚೂರು ಮನ್ಸು ಬೀಸ್ತಾ ಇದ್ದೀನಿ, ಬೇಡವಾ? ಒಂಚೂರೇ ಚೂರು ಹಿಂಗೆ ಅನ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀನಿ. ಓಕೆ? ಅಂದರೆ ಯಾಕೆ ಹೇಳಿದೆ ಅಂದರೆ, ನೀವು ಸಿನಿಮಾಲೆಲ್ಲ ನೋಡ್ಬಿಟ್ಟು ನನ್ನನ್ನು ನೋಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿದ್ದಾನೆ ಅಂತಿದ್ದೀರಾ. ಅಂದರೆ ಇವರೆಲ್ಲ ಇಷ್ಟು ಜನ ಎಷ್ಟೆಷ್ಟು ಎಂಥ ನಟರು ಇವರೆಲ್ಲ, ಇವ್ರು ನನ್ನ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲಿಸೋರು. ಹಿಂಗೆ ಮಾಡು, ಈ ಥರ ಮಾಡು, ಈ ಥರ ರಿಯಾಕ್ಷನ್ ಕೊಡು. ಅವರೆಲ್ಲ ಅಷ್ಟು ಚೆನ್ನಾಗಿ ನಟಿಸಿದ್ದಕ್ಕೆ, ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆಯಿಂದ, ಅದನ್ನು ನೀವು ನೋಡ್ತಿದ್ದೀರಾ. ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಾರ್ವಾ? ಅಲ್ವಾ ಸರ್, ಮ್ಯಾಮ್, ಹಿತಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕೋ-ಸ್ಟಾರ್ ಸಪ್ತಮಿ ಅವರು, ಅವ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ. ಹಿಂದೆ ನಡೆದಿದ್ಗೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮುಂದೆ ನಡೆಯೋಕೆ ಮುಂದೆ ನಿಂತಿರ್ತೀನಿ. ನೀವು ದಾಟಿರೋದು ಬ್ಲಡ್ ಲೈನು. ಅವ್ರು ಬರ್ದಿದ್ದ ಲೈನೇ ಕೈ ಹಿಡಿದು ನಡೆಸೋ. ಕೈ ಹಿಡಿದ್ಬಿಟ್ಟು ನನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ ಸರ್. ಅಪ್ಪ ಅಮ್ಮ ವಿನು, ಸುಮ್ಮನೆ ಬಂದಿದ್ದಲ್ಲ, ಈ ರೇಜು ಎಂದು ನಿಲ್ಲೋದಿಲ್ಲ. ಇವತ್ತು ಯುವ ಚಿತ್ರದ ಬಗ್ಗೆ, ಯುವರಾಜ್ ಕುಮಾರ್ ಅವ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಇವ್ರ ಮಾತಲ್ಲಿ ಹೇಳಿದಾಗ ಯುವ ಅವ್ರು ಹೇಳಿದ್ರು ಗೊತ್ತಾ, ನನ್ನ ನಿಜವಾಗ್ಲೂ ದೊಡ್ಡ ಶಕ್ತಿ ಆನಂದಣ್ಣ ಅಂತ. ಒಂದ್ ಮಾತಾದ್ರೂ ಮಾತಾಡೋದ್ ಬೇಡವಾ ಸ್ಟೇಜ್ ಮೇಲೆ? ಆನಂದಣ್ಣ ಪ್ಲೀಸ್ ಮುಂದೆ ಬನ್ನಿ. ಆಲ್ ದ ಬೆಸ್ಟ್ ಅಣ್ಣಾಜಿ. ನಮ್ಮ ಟೀಮ್ ಅವ್ರು ಕೆಲವರು ಇಲ್ಲಿ ಬಂದಿಲ್ಲ. ಶ್ರೀಶ್ ಅವರು, ಆಶಿಕ್, ಸುನಿಲ್, ಅಂದರೆ ಎಲ್ಲರೂ, ಅಜ್ನೀಶ್ ಅವರು, ಎಲ್ಲರೂ ಇವತ್ತು ಇನ್ನೂ ಹಿಂದೆ ನಿಂತ್ಕೊಂಡು ಸಿನಿಮಾ ಕರೆಕ್ಟ್ ಡೇಟಿಗೆ ಬರಬೇಕಂತ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿಂದಾನೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಆಶೀರ್ವಾದಕ್ಕೆ ಮಾಡಿ ಬಂದಿರುವಂಥ ಪ್ರಿಂಟ್ ಮೀಡಿಯಾ ಆಗ್ಬೋದು, ನಮ್ಮ ಮೀಡಿಯಾ ಆಗ್ಬೋದು, ಸೋಷಿಯಲ್ ಮೀಡಿಯಾದವ್ರು ಆಗ್ಬೋದು, ನೀವೆಲ್ಲರೂ ಹೊಸಕೋಟೆವರೆಗೂ ಬಂದು ನಮ್ಮನ್ನು ಹರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಈವೆಂಟ್ ಇಷ್ಟು ಚೆನ್ನಾಗಾದ ಕಾರಣ ನಮ್ಮ DR ಎಂಟರ್ಟೈನ್ಮೆಂಟ್, ರಾಮ್ಗೆ, ಇಡೀ ಅವ್ರ ತಂಡಕ್ಕೆ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು. ಆ್ಯಂಡ್ ಎಸ್ಪೆಷಲಿ ಹೊಸಕೋಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್, ಥ್ಯಾಂಕ್ ಯು ಸರ್. ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಾ. ಇಷ್ಟು ದೊಡ್ಡ ಕ್ರೌಡ್ನ ಹ್ಯಾಂಡಲ್ ಮಾಡಿಕೊಟ್ಟಿದ್ದೀರಾ, ಫಂಕ್ಷನ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಮತ್ತು ಅನುಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಳಂಗಿಲ್ಲ, ಯು ಆರ್ ಪಾರ್ಟ್ ಆಫ್ ದ ಟೀಮ್, ಬಟ್ ಸ್ಟಿಲ್ ಒಂದು ಸಭೆಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ಕಾರ್ಯಕ್ರಮ ಚೆನ್ನಾಗಿ ಹೆಲ್ಪ್ ಮಾಡಿದಂಥ ಎಲ್ಲ ನಮ್ಮ ಅಸೋಸಿಯೇಟ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಂಡ್ ಮಾರ್ಚ್ 29ನೇ ತಾರೀಕು ಪವರ್ ಸ್ಟಾರ್ ಮಗ ಯುವರಾಜ್ ಕುಮಾರ್ ಎಂಟ್ರಿ ಆಗ್ತಾ ಇದೆ ಯುವ ಚಿತ್ರದ ಮೂಲಕ. ಎಲ್ಲರೂ ನೋಡ್ತೀರಲ್ಲ ಯುವ ಸಿನಿಮಾ?
ಓಕೆ, ನೀವೆಲ್ಲ ಮನೆಗೆ ಹೋಗಕ್ಕಿಂತ ಮುಂಚೆ ಅಶ್ವಿನಿ ಮ್ಯಾಮ್ ಒಂದೇ ಒಂದು ಮೆಸೇಜ್ ಹೇಳ್ಬೇಕಂತಿದ್ದಾರೆ. ಎಲ್ಲರೂ ಜೋಪಾನವಾಗಿ ಹೋಗಿ ಮನೆ ತಲುಪಿ.